ಮಹಾರಾಷ್ಟ್ರ ಚುನಾವಣೆ ಮತದಾನ ಎಲ್ಲವೂ ಕೂಡ ಆಗೋಗಿದೆ. ಈಗ ಕಾಯ್ತಾ ಇರೋದು ಫಲಿತಾಂಶಕ್ಕೋಸ್ಕರ. ನಾಳೆ ಇದೆಲ್ಲದರ ಬಗ್ಗೆಯೂ ಕೂಡ ಗೊತ್ತಾಗುತ್ತೆ. ಯಾರು ಗೆದ್ರು ಯಾರು ಸೋತ್ರು ಎಲ್ಲವೂ ಕೂಡ ನಾಳೆ ನಮಗೆ ಗೊತ್ತಾಗುತ್ತೆ. ಇನ್ನು ಇದೆಲ್ಲದರ ನಡುವೆ ಮಹಾಯುತಿ ವರ್ಸಸ್ ಮಹಾ ವಿಕಾಸ್ ಅಘಾಡಿ ಒಕ್ಕೂಟಗಳ ನಡುವೆ ಎಂಥ ಜಿದ್ದಾಜಿದ್ದಿನ ಫೈಟ್ ನಡೀತು ನಿಮಗೆಲ್ಲ ಗೊತ್ತಿರುವಂತ ವಿಚಾರನೇ. ಆದ್ರೆ ಈಗ ಸೋಲಿನ ಭೀತಿಯಲ್ಲಿ ಮಹಾ ವಿಕಾಸ್ ಅಘಾಡಿ ಒಕ್ಕೂಟ ಇದೆ. ಹಾಗಾಗಿನೇ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಸಲುವಾಗಿ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಂತೆ. ಬಿಕಾಸ್ ಇಲ್ಲಿ ಬಿಜೆಪಿಯವರು ಆಪರೇಷನ್ ಕಮಲ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಮಹಾ ವಿಕಾಸ್ ಅಘಾಡಿ ಒಕ್ಕೂಟಕ್ಕೆ ಸಿಕ್ಕಿದೆ. ಹಾಗಾಗಿನೇ ಡಿಕೆಶಿ ಅವರ ಹೆಗಲಿಗೆ ಶಾಸಕರನ್ನ ಕಾಪಾಡಿಕೊಳ್ಳುವ ಜವಾಬ್ದಾರಿಯನ್ನ ವಹಿಸಿದ್ದಾರೆ ಖರ್ಗೆ ಅವರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ನಾಳೆ ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಮತ ಎಣಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಘಾಡಿ ಅಲರ್ಟ್ ಆಗಿದೆ. ಎಲ್ಲದಕ್ಕೂ ಸಿದ್ಧವಾಗಿದೆ ಕಾಂಗ್ರೆಸ್ ಹೈಕಮಾಂಡ್. ಫಲಿತಾಂಶ ಘೋಷಣೆಗೂ ಮುನ್ನವೇ ಆಪರೇಷನ್ ಆಪತ್ತು ಶುರುವಾಗಬಿಟ್ಟಿದೆ. ಆಪರೇಷನ್ ಕಮಲ ಭೀತಿಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಡಿಕೆಶಿ ಹೆಗಲಿಗೆ ಮಹಾರಾಷ್ಟ್ರ ಅಘಾಡಿ ಶಾಸಕರ ಹೊಣೆಯನ್ನ ನೀಡಲಾಗಿದೆ. ಟ್ರಬಲ್ ಶೂಟರ್ಗೆ ಟಾಸ್ಕ್ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ನಿನ್ನೆ ರಾತ್ರಿನೇ ಡಿಕೆಶಿಗೆ ಮಲ್ಲಿಕಾರ್ಜುನ ಖರ್ಗೆ ಫೋನ್ ಕಾಲ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ರಿಸ್ಕ್ ತೆಗೆದುಕೊಳ್ಳೋದು ಬೇಡ, ನೀನೇ ಮುಂದೆ ನಿಂತು ನೋಡಿಕೊಳ್ಳಬೇಕು ಅಂತ ಖರ್ಗೆ ಅವರು ಹೇಳಿದಾರಂತೆ. ಅಘಾಡಿ ಶಾಸಕರನ್ನ ಬೆಂಗಳೂರು ಅಥವಾ ಬೆಳಗಾವಿಗೆ ಕರೆತರುವಂತ ಸಾಧ್ಯತೆ ಇದೆ. ಗೆದ್ದ ಅಘಾಡಿ ಶಾಸಕರನ್ನ ಕರ್ನಾಟಕಕ್ಕೆ ಕರೆತರುವ ಬಗ್ಗೆ ಪ್ಲಾನ್ ಮಾಡಿದ್ದಾರೆ. ಇದಕ್ಕಾಗಿ 4 ಮಂತ್ರಿಗಳಿಗೆ ಜವಾಬ್ದಾರಿಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ನೋಡಿ, ಈಗಾಗಲೇ ಬಹಳಷ್ಟು ಎಕ್ಸಿಟ್ ಪೋಲ್ಗಳ ಭವಿಷ್ಯದ ಪ್ರಕಾರ ಎಲ್ಲೊಂದ್ ಕಡೆ ಮಹಾಯುತಿ ಒಕ್ಕೂಟ ಈ ಬಾರಿಯೂ ಕೂಡ ಅಧಿಕಾರದ ಗದ್ದುಗೆಯನ್ನ ಏರುತ್ತೆ ಅಂತ ಹೇಳಿ, ಇದೆಲ್ಲದರ ನಡುವೆ ಯಾವುದೇ ಕಾರಣಕ್ಕೂ ಅಲರ್ಟ್ ಆಗಿರಬೇಕು, ಏನ್ ಬೇಕಾದ್ರೂ ಆಗಬಹುದು ಅಂತ ಹೇಳಿ ಬಿಜೆಪಿಯವರು ಈ ಮಹಾ ವಿಕಾಸ್ ಅಘಾಡಿ ಒಕ್ಕೂಟದಿಂದ ಗೆದ್ದಂತ ಶಾಸಕರನ್ನ ತಮ್ಮತ್ತ ಸೆಳೆದುಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ಗೊತ್ತಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲರ್ಟ್ ಆಗಿದ್ದಾರೆ. ಗೆದ್ದಂತ ಶಾಸಕರನ್ನ ತಮ್ಮ ಬಳಿ ಇಟ್ಕೊಳ್ಬೇಕು ಅಥವಾ ಸೇಫ್ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಅದು ನಿನ್ನೆ ರಾತ್ರಿ ಕರೆ ಮಾಡಿ, ನೀನೇ ಇದರ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು, ಗೆದ್ದಂತ ಶಾಸಕರನ್ನ ಬೆಳಗಾವಿ ಅಥವಾ ಬೆಂಗಳೂರಿಗೆ ಕರೆದುಕೊಂಡು ಬಂದು ಇಟ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದಾರಂತೆ. ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗ ಕಾರ್ಯಪ್ರವೃತ್ತರಾಗಿದ್ದಾರೆ. ಕೆಲವೊಂದಿಷ್ಟು ಅಂದ್ರೆ 4 ಜನ ಸಚಿವರಿಗೇನೋ ಟಾಸ್ಕ್ ಕೊಟ್ಟಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ. ನನ್ನ ಜೊತೆಗೆ ನೀವೆಲ್ಲ ಇರಬೇಕು, ನಮ್ಮ ಗೆದ್ದಂತ ಮಹಾ ವಿಕಾಸ್ ಅಘಾಡಿ ಒಕ್ಕೂಟದಿಂದ ಗೆದ್ದಂತ ಶಾಸಕರನ್ನ ನಾವು ಕರ್ಕೊಂಡು ಬರಬೇಕು, ಆಪರೇಷನ್ ಕಮಲದಿಂದ ನಾವು ಅವರನ್ನ ಬಚಾವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದಾರಂತೆ. ಹಾಗಾಗಿ ನೋಡಿ, ಒಟ್ಟಾರೆಯಾಗಿ ಮಹಾ ವಿಕಾಸ್ ಅಘಾಡಿಗೆ ಇಲ್ಲಿ ಸೋಲಿನ ಭೀತಿ ಕಾಡ್ತಾ ಇದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಮತ್ತು ತಮ್ಮ ಶಾಸಕರ ಮೇಲೆ ನಂಬಿಕೆ ಇಲ್ವಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಇತ್ತ ಮಹಾಯುತಿ ಒಕ್ಕೂಟಕ್ಕೆ ಎಲ್ಲೊಂದ್ ಕಡೆ ಎಲ್ಲಾ ಸಮೀಕ್ಷೆಗಳು ಜೈ ಅಂದ್ರೂ ಕೂಡ ಅವರಿಗೂ ಸೋಲಿನ ಭೀತಿ ಏನಾದ್ರೂ ಇದೆಯಾ ಅಥವಾ ಅತಂತ್ರ ಪರಿಸ್ಥಿತಿ ಏನಾದ್ರೂ ನಿರ್ಮಾಣ ಆಗ್ಲಿದ್ಯಾ ಅನ್ನೋ ಪ್ರಶ್ನೆಯೂ ಕೂಡ ಈ ಮುಖೇನ ಕಾಡ್ತಾ ಇರೋದು. ಹಾಗಾಗಿ ನಾಳೆ ಇಷ್ಟೊತ್ತಿಗಾಗ್ಲೇ ಎಲ್ಲವೂ ಕೂಡ ನಮ್ಮ ಮುಂದೆ ಬಟಾ ಬಯಲಾಗಿರುತ್ತೆ. ನಮ್ಮ ಯಾರ ಗೆಲುವಾಗಿರುತ್ತೆ, ಯಾರ ಸೋಲಾಗಿರುತ್ತೆ ಎಲ್ಲವೂ ಕೂಡ ಗೊತ್ತಾಗಿರುತ್ತೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.